ಏನು 10 ದಿನಗಳಿಂದ ತಾಲ್ಲೂಕು ಕಚೇರಿ ಮುಂದೆ ನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದೆ. ಕಾರಣ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಇವತ್ತು ಅದರ ಭಾಗವಾಗಿ ಮೌನ ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದೀವಿ. ನಾಳೆಯಿಂದ ಏನಾದರೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಸಚಿವರು ಬಂದು ನಮ್ಮ ಈ ಒಂದು ಹೋರಾಟದಲ್ಲಿರುವಂತಹ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ನಾಳೆಯಿಂದ ತಾಲ್ಲೂಕು ಕಚೇರಿ ಮುಂದೆ ಉಗ್ರವಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏಕೆ ಅಂದರೆ 10 ದಿನಗಳ ಕಾಲ ರೈತರು ಅಲ್ಲಿ ಕೂತಿದ್ದಾರೆ. ಒಬ್ಬ ಅಧಿಕಾರಿಯೂ ಸಹ ಬಂದು ಅವರನ್ನು ಭೇಟಿ ಮಾಡಿ ಅವರ ಸಮಸ್ಯೆಯನ್ನು ಆಲಿಸಲಿಲ್ಲ. ಎಕ್ಸೆಪ್ಟ್ ಪೊಲೀಸು ಡಿಪಾರ್ಟ್ಮೆಂಟ್ ಬಿಟ್ಟರೆ ಯಾರೊಬ್ಬರು ಅಲ್ಲಿ ಬಂದು ಮಾತಾಡಿಸಿಲ್ಲ. ಹಾಗಾಗಿ ನಾಳೆಯಿಂದ ಒಂದು ಹೋರಾಟಗಳನ್ನು ಉಗ್ರವಾದಂಥ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು 10 ದಿನಗಳ ಆಗಿದೆ ಧರಣಿ ಸ್ಟಾರ್ಟ್ ಆಗಿ. ಯಾವುದೇ ಥರ ಪ್ರತಿಕ್ರಿಯೆ ಯಾವುದೇ ಅಧಿಕಾರಿಯಿಂದ ಆಗಲಿ ಶಾಸಕರಿಂದ ಬರ್ತಾ ಇಲ್ಲ. ನಾಳೆಯಿಂದ ವಿಧವಾದಂಥ ಒಂದೊಂದು ದಿನ ಒಂದೊಂದು ಥರ ಧರಣಿ ಇಟ್ಕೊಂಡಿದ್ದೀವಿ. ನಾಳೆ ಮೊದಲನೇದಾಗಿ ಟಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ತಾಲೂಕು ಕಚೇರಿ ಆಡಳಿತ ಏನು ಕಚೇರಿ ಇದೆ ಮುಂದೆ ನಾವು ನಾಳೆ ತಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಅರಬತ್ತಲೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಹೆಂಗಸರೆಲ್ಲ ಬಂದು ಧರಣಿ ಒಂದು ಕೂರೋದಿದೆ. ಅದಾದಮೇಲೆ ಜಾನುವಾರನ ತಗೊಂಬಂದು ತಾಲೂಕು ಕಚೇರಿಯಲ್ಲಿ ಕಟ್ಟಾಕಿ ಸಾಯಂಕಾಲವರೆಗೂ ಅದೊಂದಿನ ಧರಣಿ ಇದೆ. ಒಂದಿನ ಬೆಂಗಳೂರು ರಸ್ತೆ ತಡೆ ಮಾಡಿ ಅದೊಂದು ಧರಣಿ ಇದೆ. ಈ ಥರ ವಿವಿಧವಾದಂಥ ಧರಣಿಗಳು ನಾವು ಹಮ್ಮಿಕೊತಾ ಇದ್ದೀವಿ. ಈ ವಾರ ಪೂರ್ತಿನೂ ನಮ್ಮ ಬೇಡಿಕೆಗಳೇನಾದರೂ ಈಡೇರಿಸಿದ್ರೆ ಇನ್ನೂ ಉಗ್ರವಾದಂಥ ಹೋರಾಟ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಏನು ತಾವು ಎತ್ತಿನಹೊಳೆ ಪೈಪ್ಲೈನ್ ಹಾಕಿ ನೀರು ತರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಮ್ಮ ಒಂದು ಕೆರೆಯಲ್ಲಿ ಆ ಒಂದು ಕಾಮಗಾರಿ ಯೋಜನೆಯಲ್ಲಿ ನಮ್ಮ ಕೆರೆ ಇರುವುದಿಲ್ಲ. ಆದ್ದರಿಂದ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ವಾಡಸಳ್ಳಿ ಕೆರೆಯ ನೀರನ್ನು ನಿಮ್ಮ ನಗರಕ್ಕೆ ನಾವು ಗೌರವ ನಗರಕ್ಕೆ ಬಿಡಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ ಇವತ್ತು ಈ ಒಂದು ಮೌನ ವಿರಮಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತು ಮಾಧ್ಯಮದ ಮುಖಾಂತರ ನಾವು ಸಂಬಂಧಪಟ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲ ನಮ್ಮ ರೈತ ಮುಖಂಡರಿಗೂ ಮತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ತೀವ್ರತೆ ಬಗ್ಗೆ ಅವರೆಲ್ಲರೂ ವಿವರಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಈಗಲೂ ಸಹಿತ ಹೋರಾಟಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಇವತ್ತಿಗೂ ನಾವು ಹೋರಾಡಬೇಕನ್ನೋ ಪರಿಸ್ಥಿತಿ ಇನ್ನೂ ನಮ್ಮ ದೇಶದಲ್ಲಿದೆ ಅಂದರೆ ಇದು ನಮ್ಮ ದೌರ್ಭಾಗ್ಯ ಅನಿಸುತ್ತೆ. ಇಲ್ಲಿವರೆಗೂ ನಮ್ಮ ಹೋರಾಟಗಳಿಗೆ ನಮ್ಮ ಒಂದು ಪ್ರತಿಭಟನೆಗಳಿಗೆ ಅಧಿಕಾರಿ ವರ್ಗ ಎಲ್ಲ ಕಿವಿ ಮುಚ್ಕೊಂಡು ಕೂತ್ಕೊಂಡಿದೆ. ನಾಳೆ ನಮ್ಮ ತಮಟೆ ಹೋರಾಟದ ಮೂಲಕ ಅವ್ರಿಗೆ ಕಿವಿ ಓಪನ್ ಆಗುತ್ತೆ ಅಂತ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟಗಳು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ಈಗ ಏನು 10 ದಿವಸದಿಂದನೂ ಈ ಹೋರಾಟವನ್ನು ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ಶಾಂತಿಯುತವಾಗಿ ಹೋರಾಟ ಇರುತ್ತೆ. ಆದರೆ ಅದರ ರೂಪುರೇಷೆಗಳು ಬೇರೆ ಇರ್ತದೆ. ಅದಕ್ಕೆ ದಯಮಾಡಿ ಏನು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಬಂದು ಇಲ್ಲಿ ಏನು ಈ ತಾಲೂಕಲ್ಲಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಅದು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕಂತೇಳಿ ಅದಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಮಾತಾಡ್ತೀರಾ?